2009ರಲ್ಲಿ ಮಂಡ್ಯದ ಮೂಡಾದಲ್ಲಿ ನಡೆದಿದ್ದಂತಹ 107 ನಿವೇಶನಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿವೇಶನ ವಾಪಸ್ ಬಳಿಕ ಕೂಡ ಸಿಬಿಐ ತನಿಖೆಗೆ ಅಂದಿನ ಸಿಎಂ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಆದರೆ ಸಿಬಿಐ ತನಿಖೆಗೆ ಅವತ್ತು ಕೊಟ್ಟು ಮೆಚ್ಚುಗೆಗೆ ಪಾತ್ರವಾಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಸಿಬಿಐ ಮೇಲೆ ನಂಬಿಕೆ ಇಲ್ವಾ? ಸಾಮ್ಯತೆ ಇರುವಂತಹ ಪ್ರಕರಣಗಳಲ್ಲಿ ವಿಭಿನ್ನ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಸಿಬಿಐಗೆ ಕೊಡುವಂತಹ ಆಸಕ್ತಿ ಹಾಗೂ ಧೈರ್ಯ ಇಲ್ಲಿ ಯಾಕಿಲ್ಲ? ತಮ್ಮ ಬುಡಕ್ಕೆ ಬರುತ್ತೆ ಅಂತ ಹೆದರಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮಂಡ್ಯ ಮೈಸೂರಿನಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿಯಮ ಮೀರಿ ನಿವೇಶನವನ್ನು ಹಂಚಿದ್ದಾರೆ ಅಂತ 24 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ ಆಗ್ಲೂ ಕೂಡ ಸೈಟ್ಗಳನ್ನ ವಾಪಸ್ ಕೊಡೋ ಕೆಲಸವನ್ನು ಮಾಡಿದ್ರು ಕೂಡ ಸಿಬಿಐಗೆ ಇಡೀ ಪ್ರಕರಣವನ್ನ ವಹಿಸೋ ಕೆಲಸವನ್ನ ಪ್ರಮುಖ ಪಾತ್ರವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಬಟ್ ಈಗ ಯಾಕೆ ಅಂತಹ ಮೂವ್ ಇಲ್ಲ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಯುಪಿಐ ಇದ್ದಾಗ ಸಿಬಿಐ ಮೇಲೆ ನಂಬಿಕೆ ಇತ್ತು ಸಿದ್ದರಾಮಯ್ಯ ಅವರಿಗೆ, ಆದ್ರೆ ಎನ್ಡಿಎ ಬಂದ ತಕ್ಷಣ ಸಿಬಿಐ ಮೇಲೆ ನಂಬಿಕೆ ಇಲ್ವಾ? ಈ ಪ್ರಶ್ನೆ ಅಂತೂ ಸಹಜವಾಗಿದೆ. ಸಿಮಿಲರ್ ಕೇಸ್ನಲ್ಲಿ 2 ಭಿನ್ನ ನಿರ್ಧಾರಗಳು ಯಾಕೆ ಅನ್ನೋ ಕುತೂಹಲ ಕೂಡ ಇದೆ. ಸರ್ಕಾರ ಬದಲಾಗಿದೆ ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ವಿರೋಧಿಗಳು ಯಾರಿದ್ದಾರೆ ಅಂತ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ 2009ರಲ್ಲಿ ಮಂಡ್ಯದ ಮೋಡದಲ್ಲಿ ನಡೆದಿರುವಂತಹ ಒಂದು ಅಕ್ರಮದ ವಿಚಾರವಾಗಿ ಅವತ್ತಿನ ಜೆಡಿಎಸ್ನ ಶಾಸಕರಾಗಿದ್ದಂತಹ ಪುಟ್ಟರಾಜು ಮತ್ತೆ ಎಂ ಶ್ರೀನಿವಾಸ್ ಜೊತೆಗೆ ಈಗಿನ ಕಾಂಗ್ರೆಸ್ನಲ್ಲಿರುವಂತಹ ಆಗ ಜೆಡಿಎಸ್ನಲ್ಲಿದ್ದಂತಹ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸೇರಿದಂತೆ 26 ಮಂದಿ ಏನು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ RTI ಕಾರ್ಯಕರ್ತರೊಬ್ಬರು ದೂರು ನೀಡ್ತಾರೆ 2009ರಲ್ಲೇ ಕೂಡ. ಅದಾದ ಬಳಿಕವಾಗಿ ಅವರು ಸೈಟ್ ಅನ್ನು ವಾಪಸ್ ಕೊಡೋ ನಿಟ್ಟಿನಲ್ಲಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಅಂದ್ರೆ ಆಯುಕ್ತರು ನಮ್ಮ ಬಳಿ ಇರುವಂತಹ ಸೈಟ್ ಅನ್ನು ವಾಪಸ್ ತಗೊಳ್ಳಿ ಅಂತೇಳಿ ಕೂಡ ಈ ಮೂವರು ಕೂಡ ಅರ್ಜಿಯನ್ನು ಕೊಡ್ತಾರೆ. ಆದ್ರೆ ಸೈಟ್ ಅನ್ನ ವಾಪಸ್ ತೆಗೆದುಕೊಳ್ಳಕ್ಕೆ ಅವರು ನಕಾರ ವ್ಯಕ್ತಪಡ್ತಾರೆ. ಆದ್ರೆ ಇದೀಗ ಸಿಎಂ ಪತ್ನಿಯವರು ನೀಡಿರುವಂತಹ ವಾಪಸ್ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅದನ್ನ 24 ಗಂಟೆಯಲ್ಲಿ ಕೂಡ ಅದನ್ನ ಪುರಸ್ಕಾರ ಮಾಡಿ ವಾಪಸ್ ಕೊಡೋ ನಿಟ್ಟಿನಲ್ಲಿ ಕೂಡ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅದಾದ ಬಳಿಕವಾಗಿ 2013ರಲ್ಲಿ ಸಿಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ಬಳಿಕವಾಗಿ ಕೂಡ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡುವಂತದ್ದು. ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಸುಮಾರು 5-6 ಕೋಟಿ ಒಂದು ಹಗರಣ ಆಗಿದೆ ಅಂತ ಕೇಳಿಬಂದ ವಿಚಾರದಲ್ಲಿ ನಡೆದಂತಹ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತ ಸಿದ್ದರಾಮಯ್ಯವರು ಮೂಡ ವಿಚಾರದಲ್ಲಿ ಯಾಕೆ ಮೌನ ವಹಿಸಿರುವಂತದ್ದು ಸಿಬಿಐ ವಿಚಾರವಾಗಿ? ಆಗ ಸಿಬಿಐ ಬಗ್ಗೆ ನಂಬಿಕೆ ಇತ್ತು, ಈಗ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಜೊತೆಗೆ ಈ ಒಂದು ಸಿಬಿಐ ವಿಚಾರವಾಗಿ ಏನು ಮೂಡ ಕೇಸ್ ಮಂಡ್ಯದು ವ್ಯಕ್ತವಾಗಿತ್ತು, ಆ ನಿಟ್ಟಿನಲ್ಲಿ ಪುಟ್ಟರಾಜು ಸೇರಿದಂತೆ ಇತರರು ಕೂಡ ಒಂದು ಹೆಸರುಗಳು ಕೂಡ ಸ್ಕ್ವಾಶ್ ಆಗಿರುವಂತದ್ದು. ಇದು ಅದರ ಮುಂದಿರುವ ಭಾಗವಾಗಿ ಸಿಬಿಐ ತಮ್ಮ ತನಿಖೆಯನ್ನ ಮಾಡ್ತಾ ಇದೆ. ಈಗಲೂ ಕೂಡ ತಮ್ಮ ಸಿದ್ದರಾಮಯ್ಯನವರು ಮೈಸೂರು ಮೂಡ ಕೇಸನ್ನ ಸಿಬಿಐಗೆ ಕೊಡ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮಮತಾ, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಸಿಬಿಐ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಂದು ತೆಗೆದುಕೊಂಡ ನಿರ್ಧಾರ ಹಾಗೂ ಇವತ್ತು ನಡೆದುಕೊಳ್ತಾ ಇರುವಂತಹ ರೀತಿ ಈಗ ಚರ್ಚೆ ಹಾಗೂ ಟೀಕೆಗೆ ಗುರಿಯಾಗ್ತಾ ಇದೆ. 2013ರಲ್ಲಿ ತಾವೇ ಮುಂದೆ ಬಂದು ಸಿಬಿಐ ತನಿಖೆಗೆ ಅಂತ ಹೇಳಿ ಇಡೀ ಅಕ್ರಮವನ್ನ ಕೊಟ್ಟಿದ್ದಂತಹ ಸಿದ್ದರಾಮಯ್ಯ ಅವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಅಗತ್ಯತೆ ಇದೆ, 5,000 ಸೈಟ್ಗಳನ್ನ ಮಾರ್ಕೊಂಡಿದ್ದಾರೆ, ಬೇಕಾದವರು ಕೊಟ್ಕೊಂಡಿದ್ದಾರೆ, ಅದರ ಹಣ ಬೇರೆ ಬೇರೆ ಚುನಾವಣೆಗಳಿಗೆ ಉಪಯೋಗ ಆಗಿದೆ ಅಂತ ನಿರಂತರವಾಗಿ BY ವಿಜಯೇಂದ್ರ ಆದಿಯಾಗಿ ಆರೋಪವನ್ನು ಮಾಡ್ತಾನೆ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಟ್ರಾನ್ಸ್ಪರೆನ್ಸಿ ಕಾಯ್ದುಕೊಳ್ಳೋದಕ್ಕೋಸ್ಕರ ಕೇಂದ್ರಕ್ಕೆ ತಾವೇ ಸ್ವಯಂ ಪ್ರೇರಿತವಾಗಿ ಕೊಡಬಹುದಾಗಿತ್ತಲ್ವಾ ಪ್ರಕರಣವನ್ನ ಅನ್ನೋ ಪ್ರಶ್ನೆ ಹಾಗೂ ಚರ್ಚೆ ಸದ್ಯಕ್ಕೆ ಇಡೀ ಕರ್ನಾಟಕದಾದ್ಯಂತ ಕೂಡ ಶುರುವಾಗಿರುವಂತದ್ದು. ಹಾಗಾದ್ರೆ 2011-12ರಲ್ಲಿ ಇದ್ದಿದ್ದು UPA ಸರ್ಕಾರ, ಆಗ ಸಿಬಿಐ ಸರಿ ಇತ್ತು, ಈಗಿರ್ಲಿಲ್ವಾ ಅನ್ನೋದು ಪ್ರಶ್ನೆ.